We greet you all once again in the highly exalted name of our Lord and Savior Jesus Christ. ಮತ್ತೊಂದಾವರ್ತಿ ಕರ್ತನಾದ ಯೇಸು ಕ್ರಿಸ್ತರ ಅತ್ಯುನ್ನತವಾದಂತಹ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. What a great privilege it is to come into the presence of the Lord as a church to pray. ಕರ್ತನ ಸನ್ನಿಧಾನದಲ್ಲಿ ಸಭೆಯಾಗಿ ಸೇರಿ ಬಂದು ಪ್ರಾರ್ಥನೆ ಮಾಡುವಂಥದ್ದು ಎಷ್ಟು ಸೌಭಾಗ್ಯಕರವಾದ ವಿಷಯವಲ್ಲವೇ? And what a great opportunity that we all gather before the same God, though we are in different places. ನೋಡ್ರಿ, ನಾವು ಬೇರೆ ಬೇರೆ ಸ್ಥಳದಲ್ಲಿ ಇದ್ದರೂ ಕೂಡ ಒಂದೇ ರೀತಿಯಾಗಿರುವಂತ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬರುವಂತದ್ದು ಎಷ್ಟು ಸೌಭಾಗ್ಯಕರವಾದ ವಿಷಯವಲ್ಲವೇ? And that's why Paul writes, though I am not with you, in spirit I am with you. ಅದಕ್ಕಾಗಿ ಪೌಲನು ಬರೀತಾನೆ, ನಾನು ಶರೀರ ಸಂಬಂಧವಾಗಿ ನಿಮ್ಮ ಜೊತೆ ಇಲ್ಲದೆ ಹೋಗಿದ್ದರೂ ಕೂಡ ಆತ್ಮದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ. So though we are in different places in our own homes or in our workplace, we all gather before the same throne, before the same Father, and before the same word of God. ನೋಡ್ರಿ, ನಾವು ಕೆಲಸ ಕಾರ್ಯದ ನಿಮಿತ್ತವಾಗಿ ಬೇರೆ ಬೇರೆ ಸ್ಥಳದಲ್ಲಿ ದೂರವಾಗಿದ್ದರೂ ಕೂಡ ಒಂದೇ ಸಿಂಹಾಸನದ ಎದುರುಗಡೆ, ಒಬ್ಬನೇ ತಂದೆಯ ಎದುರುಗಡೆ, ಒಂದೇ ವಾಕ್ಯದ ಎದುರುಗಡೆ ಸೇರಿ ಬರುವ ಭಾಗ್ಯ ನಮಗಿದೆ. Let us turn our Bibles to Matthew's Gospel and chapter 6. ನಮ್ಮ ಸತ್ಯವೇದಗಳನ್ನು ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. Matthew's Gospel and chapter 6 and verse 5. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ. When you pray, do not be like the hypocrites, for they love to pray standing in the synagogues and on the street corners to be seen by men. I tell you the truth, they have received their reward in full. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನೋಡೋಣ. Gracious, loving, living Heavenly Father, ಕೃಪೆಯುಳ್ಳ ಜೀವವುಳ್ಳಂತ ಪರಲೋಕದ ನಮ್ಮ ತಂದೆ, we approach your throne of grace through the Lord Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತರ ಮುಖಾಂತರವಾಗಿ ನಿಮ್ಮ ಕೃಪಾ ಸಿಂಹಾಸನದ ಸಮೀಪಕ್ಕೆ ಬರ್ತಾ ಇದ್ದೇವೆ ತಂದೆ. Outside of the cross, we do not have any other option to come to you. ಶಿಲುಬೆಯ ಹೊರಗಡೆ ತಂದೆಯಾದ ದೇವರೇ, ಶಿಲುಬೆಯನ್ನು ಬಿಟ್ಟು ನಿನ್ನ ಹತ್ರ ಬರೋದಕ್ಕೋಸ್ಕರವಾಗಿ ಮತ್ತೆ ಬೇರೆ ಯಾವ ಆಯ್ಕೆ ನಮಗಿಲ್ಲಪ್ಪ. Father, we worship you for giving us this beautiful privilege that wherever we are, we gather before the same throne. ಓ ತಂದೆ, ನಿನಗೆ ಆರಾಧಿಸ್ತೇವೆ, ನಿನಗೆ ಸ್ತುತಿಸ್ತೇವೆ. ಯಾಕಂದ್ರೆ ನಾವು ಯಾವುದೇ ಸ್ಥಳದಲ್ಲಿ, ಯಾವುದೇ ಪ್ರಾಂತ್ಯದಲ್ಲಿ, ಬೇರೆ ಬೇರೆ ಸ್ಥಳದಲ್ಲಿ ಇದ್ದರೂ ಕೂಡ ಆ ಒಂದೇ ಸಿಂಹಾಸನದ ಎದುರುಗಡೆ ಬರುವಂತ ಭಾಗ್ಯತೆ ನಮಗೆ ಕೊಟ್ಟಿದೆಯಪ್ಪ. Let your word throw light upon our lives of prayer. ಓ ತಂದೆ, ನಿನ್ನ ವಾಕ್ಯದ ಬೆಳಕು ನಮ್ಮ ಪ್ರಾರ್ಥನೆಗಳ ಮೇಲೆ ಚೆಲ್ಲಪ್ಪ. And we pray that in utterance and in translation, outside of the help of the Holy Spirit, we can attain nothing. ನಾವು ಪ್ರಾರ್ಥಿಸ್ತೇವೆ, ವಾಕ್ಯ ಉಚ್ಚಾರಣೆ ಭಾಷಾಂತರದಲ್ಲಿ ನಿನ್ನ ಪರಿಶುದ್ಧಾತ್ಮನ ಹೊರಗಡೆ ಇದ್ದು ನಾವು ಏನು ಸಾಧಿಸ್ಲಕ್ ಸಾಧ್ಯ ಇಲ್ಲ. So completely dependent, we completely lean on your grace. ಓ ತಂದೆ, ಸಂಪೂರ್ಣವಾಗಿ ನಿನ್ನ ಕೃಪೆಯ ಮೇಲೆ, ಸಂಪೂರ್ಣವಾಗಿ ನಿಮ್ಮ ಕೃಪೆಯ ಮೇಲೆ ನಾವು ಆಧಾರವಾಗಿ ಆತುಕೊಂಡಿರ್ತೇವೆ. Thank you for having heard our prayer. ನಮ್ಮ ಪ್ರಾರ್ಥನೆ ನೀವು ಕೇಳೋದಕ್ಕಾಗಿ ಕೃತಜ್ಞತೆಗಳು. For this we pray with thanksgiving in the highly exalted name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಂತ ಕರ್ತನು ಒಡೆಯನು ರಕ್ಷಕನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿದ್ದೇವೆ ತಂದೆ. Amen. Amen. We've been trying to look into the Word of God as to the different kinds of the occurrences of prayer in the New Testament. ಹೊಸ ಒಡಂಬಡಿಕೆಯಲ್ಲಿ ಆಯಾ ಭಾಗಗಳಲ್ಲಿ
ಬರೆಯಲ್ಪಟ್ಟಿರುವಂತ ಆಯಾ ಭಾಗಗಳಲ್ಲಿ ಕಾಣಬರುವಂತ ಪ್ರಾರ್ಥನೆ ಶಬ್ದದ ಕುರಿತು ನಾವು ಧ್ಯಾನಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. And last week we saw about praying like hypocrites. The Lord Jesus says, do not pray like a hypocrite. ಕಳೆದ ವಾರ ನಾವು ನೋಡಿಕೊಂಡೆವು, ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನೀವು ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡ್ರಿ. And in the same verse we see the word pray occurs the second time also. ನೋಡ್ರಿ, ಅದೇ ವಚನದಲ್ಲಿ ಪ್ರಾರ್ಥನೆ ಅನ್ನುವಂತ ಶಬ್ದ ಮತ್ತೊಂದು ಆವರ್ತಿ ಕಾಣ ಬರ್ತಾ ಇದೆ. Matthew chapter 6 and verse 5, the second part it says, for they love to pray standing in the synagogues and on the street corners to be seen by men. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನದ 2ನೇ ಭಾಗದಲ್ಲಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡುತ್ತಾರೆ. So here we see that these people had three wrong attitudes in prayer. ನೋಡ್ರಿ, ಇಲ್ಲಿ ಈ ಜನರಿಗೆ ಪ್ರಾರ್ಥನೆಯ ಕುರಿತು ಪ್ರಾರ್ಥನೆಯಲ್ಲಿ 3 ತಪ್ಪಾದ ನಡವಳಿಕೆ ಹೊಂದಿದ್ದಾರೆ. The first attitude was, it says, for they love to pray standing in the synagogue. ನೋಡ್ರಿ, ಮೊದಲನೆಯ ತಪ್ಪಾದ ನಡವಳಿಕೆ ಏನಂದ್ರೆ, ಅವರು ಸಭಾ ಮಂದಿರದಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾರೆ. Now the synagogue was a local community gathering where the Jews would gather to hear the Bible or the word of God. ಈ ಸಭಾ ಮಂದಿರಗಳಂದ್ರೆ ಸ್ಥಾನಿಕವಾದಂತ ಸಮೂಹ, ಯಹೂದ್ಯರು ದೇವರ ವಾಕ್ಯ ಕೇಳೋದಕ್ಕಾಗಿ ಸೇರಿ ಬರುವಂತ ಸ್ಥಳವಾಗಿದೆ. In other words, it's like today's church. Every area, every colony has a church. In the same way, in those days, every area, every colony had a place, a synagogue to gather. ಈಗಿನ ದಿನಗಳಲ್ಲಿ ನಾವು ನೋಡ್ತೇವಲ್ಲ, ಚರ್ಚ್ಗಳು ಆಯಾ ಕಾಲೋನಿಗಳಲ್ಲಿ, ಆಯಾ ಪ್ರಾಂತ್ಯಗಳಲ್ಲಿ, ಆಯಾ ನಗರಗಳಲ್ಲಿ ಹೊಂದಿರ್ತವಲ್ಲ, ಅದೇ ರೀತಿಯಾಗಿ ಆ ದಿನಗಳಲ್ಲಿ ಕೂಡ ಆಯಾ ನಗರ, ಆಯಾ ಕಾಲೋನಿ, ಆಯಾ ಪ್ರಾಂತ್ಯಗಳಲ್ಲಿ ಯಹೂದ್ಯರು ಸಭಾ ಮಂದಿರಗಳು ಹೊಂದಿದ್ದರು. And we see that in this place, in this synagogues, all the righteous people or all the religious people would gather in order to hear the words of God and for fellowship. ಈ ಸಭಾ ಮಂದಿರಗಳಲ್ಲಿ ಎಲ್ಲ ನೀತಿವಂತರು, ದೈವ ಭಕ್ತರು ವಾಕ್ಯ ಕೇಳೋದಕ್ಕೋಸ್ಕರವಾಗಿ ಮತ್ತೆ ವಾಕ್ಯದ ಜೊತೆ ಸಹವಾಸ ಮಾಡೋದಕ್ಕಾಗಿ ಈ ಸಭಾ ಮಂದಿರಗಳಲ್ಲಿ ಅವರು ಸೇರಿ ಕೂಡಿ ಬರ್ತಾ ಇದ್ದರು. And in the New Testament, several times we see that there were the rulers of these synagogues. Synagogues were under leadership of certain synagogue leaders. ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಸಭಾ ಮಂದಿರಗಳು ಕೆಲವು ವ್ಯಕ್ತಿಗಳ ಕೈ ಕೆಳಗಡೆ ಇರ್ತಾ ಇದ್ದವು. ಕೆಲವು ವ್ಯಕ್ತಿಗಳು ಸಭಾ ಮಂದಿರದ ಮೇಲೆ ಅಧಿಕಾರಿಗಳಾಗಿದ್ದು ಆಳ್ತಾ ಇದ್ದರು. So whatever happens in the synagogue had to happen by the permission of these synagogue leaders. ಮತ್ತೆ ಸಭಾ ಮಂದಿರಗಳಲ್ಲಿ ಏನೇನು ಜರುಗಬೇಕೋ, ಏನೇನು ಸಂಭವಿಸಬೇಕೋ ಈ ಸಭಾ ಮಂದಿರ ಅಧಿಕಾರಿಗಳ ಅನುಮತಿಯಿಂದಲೇ ನಡೆಯುತ್ತಾ ಇದ್ದವು. And we also see that whenever there were the Lord was healing on the Sabbath, these synagogue rulers became very angry. ಯೇಸು ಕ್ರಿಸ್ತರು ಸಭಾ ಮಂದಿರಗಳಲ್ಲಿ ರೋಗಿಗಳನ್ನು ಸ್ವಸ್ಥ ಮಾಡಿದಾಗೆಲ್ಲ ಈ ಸಭಾ ಮಂದಿರದ ಅಧಿಕಾರಿಗಳು ಕೋಪಗೊಳ್ತಾ ಇದ್ದರು. Because they said, this man is trying to do something of his own. We are the synagogue leaders, and this man is trying to do something without our permission. ಆ ಜನರು ಅಂತ ಇದ್ದರು, ಆ ಜನರು ಭಾವಿಸ್ಕೊಳ್ತಾ ಇದ್ರು, ಅವರ ಮನಸ್ಸಿನಲ್ಲಿರುವಂತಹ ವಿಷಯಗಳು ಹಂಚುತ್ತಾ ಇದ್ದರು. ಹೆಂಗಂದ್ರೆ, ಈ ಸಭಾ ಮಂದಿರದ ಅಧಿಕಾರಿಗಳಾಗಿ ನಾವಿದ್ದೇವೆ, ನಮ್ಮ ಅನುಮತಿ ಇಲ್ಲದೆ ಈತನು ತನ್ನಷ್ಟಕ್ಕೆ ತಾನೇ ಈ ಕೆಲಸ ಮಾಡ್ತಾ ಇದ್ದಾನ ಅಂತೇಳಿ ಆತನು ಅವರೆಲ್ಲ ಆ ರೀತಿ ಹೇಳ್ತಾ ಇದ್ದರು. So in other words, nothing happens there without the order or the command or the leadership of the ruler of the synagogue. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾಗಿರುವಂತ ವಿಷಯ ಏನಂದ್ರೆ, ಈ ಸಭಾ ಮಂದಿರದ ಅಧಿಕಾರಿಗಳು ಆ ಸಭಾ ಮಂದಿರದ ಮೇಲೆ ಆಳ್ತಾ ಇರುವಂತರ ಅನುಮತಿ ಇಲ್ಲದೆ ಯಾವ ವಿಷಯಗಳಲ್ಲಿ ನಡಿಬಾರ್ದು, ಜರಗಬಾರ್ದು. And even in Luke's gospel we see that when the Lord Jesus went to synagogue, he was handed over a scroll. ಮತ್ತೆ ಲೂಕ್ ಸುವಾರ್ತೆಯನ್ನು ಕೂಡ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತರು ಸಭಾ ಮಂದಿರಕ್ಕೆ ಹೋದಾಗ ಆತನ ಕೈಯಲ್ಲಿ ಒಂದು ಸುರಳಿ ಕೊಡ್ತಾ ಇದ್ದಾರೆ.
This we see in Luke's Gospel chapter 4 and verse 17. ಈ ಮಾತನ್ನು ನಾವು ಲೋಕ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ತೇವೆ. It was given to him and he started reading it. ಆತನಿಗೆ ಆತನ ಕೈಯಲ್ಲಿ ಸುರುಳಿಯನ್ನು ಒಪ್ಪಿಸಿ ಕೊಡ್ತಾ ಇದ್ದಾರೆ. ಆ ಸುರುಳಿ ತೆಕ್ಕೊಂಡು ಆತನು ಓದೋದಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. So these people who are standing in the synagogue to pray were actually given that responsibility, or they were given that role of praying. ಈ ಸಭಾ ಮಂದಿರದಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುವಂತವರಿಗೆ ಅಲ್ಲೊಂದು ಭಾಗ ಕೊಟ್ಟಿದ್ದರು, ಅಲ್ಲೊಂದು ಅವರಿಗೆ ಬಾಧ್ಯತೆ ಕೊಟ್ಟಿದ್ದರು. ಏನಂದ್ರೆ ಈ ವಾಕ್ಯ ಅವ್ರ ಕೈಯಲ್ಲಿ ಕೊಡಲ್ಪಟ್ಟಿತ್ತು. So they were given that responsibility, like how we give responsibility for singing, we give responsibility for the breaking of bread. In the same way, in those synagogues, they used to give responsibility to pray. ನಾವು ಈಗಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹಾಡುವುದಕ್ಕಾಗಿ ಕೆಲವರಿಗೆ ಬಾಧ್ಯಸ್ಥರಾಗಿ ನೇಮಿಸ್ತೇವೆ, ರೊಟ್ಟಿ ಮುರಿಯುವುದಕ್ಕಾಗಿ ಕೆಲವರನ್ನು ನಾವು ಬಾಧ್ಯಸ್ಥರಾಗಿ ನೇಮಿಸ್ತೇವೋ, ಅದೇ ರೀತಿಯಾಗಿ ಸಭಾ ಮಂದಿರಗಳಲ್ಲಿ ಅವರಿಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಬಾಧ್ಯಸ್ಥರಂತೇಳಿ ನೇಮಿಸಲ್ಪಡ್ತಾ ಇದ್ದರು. So these people, the Lord Jesus is telling that these people, they loved to pray standing in the synagogue. ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಈ ಜನರು, ಈ ಬಾಧ್ಯತೆ ವಹಿಸಿಕೊಂಡಂತವರು ಸಭಾ ಮಂದಿರದಲ್ಲಿ ಎದ್ದು ನಿಂತು ಪ್ರಾರ್ಥನೆ ಮಾಡೋದಕ್ಕಾಗಿ ಅವರು ಇಷ್ಟಪಡ್ತಾ ಇದ್ದರು. Now it doesn't say they love to pray in the synagogue, but it says they love to pray standing in the synagogue. ನೋಡ್ರಿ, ಅವರು ಸಭಾ ಮಂದಿರದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರು ಅಂತೇಳಿ ಬರೆಯಲ್ಪಟ್ಟಿಲ್ಲ, ಹೇಳ್ತಾ ಇಲ್ಲ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಭಾ ಮಂದಿರದಲ್ಲಿ ಅವರು ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕಾಗಿ ಬಯಸ್ತಾ ಇದ್ದರು. That means they love that giving of responsibility and standing before everybody, where everybody's eyes are on them and they are leading the program. ನೋಡ್ರಿ, ಅವರು ಏನು ಬಯಸ್ತಾ ಇದ್ರು, ಇಷ್ಟಪಡ್ತಾ ಇದ್ರು ಅಂದ್ರೆ ತಮಗೆ ವಹಿಸಲ್ಪಟ್ಟಂತ ಬಾಧ್ಯತೆ, ಆ ಬಾಧ್ಯತೆಯಲ್ಲಿ ಅವರು ಎದ್ದು ನಿಂತುಕೊಂಡಾಗ ಎಲ್ಲರ ಕಣ್ಣುಗಳು ಅವರ ಮೇಲೆ ಇರ್ತದೆ. ಎಲ್ಲರೂ ಅವರಿಗೆ ನೋಡುವಂತ ಸಮಯದಲ್ಲಿ ಆ ಕಾರ್ಯಕ್ರಮ ಅವರು ಮುಂದಕ್ಕೆ ತಗೊಂಡು ಹೋಗ್ಬೇಕನ್ನುವಂಥದ್ದೇ ಅವರ ಇಷ್ಟ ಆಗಿತ್ತು. No, they do not like sitting and praying. They do not like to be unnoticed while praying. ನೋಡ್ರಿ, ಅವರು ಕೂತುಕೊಂಡು ಪ್ರಾರ್ಥನೆ ಮಾಡೋದು ಇಷ್ಟಪಡ್ತಾ ಇಲ್ಲ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಅವರು ಪ್ರಾರ್ಥನೆ ಮಾಡುವಾಗ ಯಾರು ಗಮನಿಸಲಿಲ್ಲ ಅಂದ್ರೆ ಅವರಿಗೆ ಅದು ಇಷ್ಟ ಆಗ್ತಾ ಇದ್ದಿಲ್ಲ. That means, in other words, what the Lord Jesus is trying to say is, they don't like prayer, but they like the standing and prayer in the synagogue. ಅವರು ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಅವರು ಪ್ರಾರ್ಥನೆಯನ್ನು ಇಷ್ಟಪಡ್ತಾ ಇದ್ದಿಲ್ಲ. ಅವ್ರು ಇಷ್ಟಪಡುವಂತದ್ದೇನೆಂದ್ರೆ ಸಭಾ ಮಂದಿರದಲ್ಲಿ ಎದ್ದು ನಿಂತುಕೊಂಡು ಪ್ರಾರ್ಥಿಸಬೇಕು. Many times, even unknowingly, we have this kind of desire within us. ಅನೇಕ ಸಾರಿ ನಮಗೆ ತಿಳಿಯದಂತ ರೀತಿಯಲ್ಲಿಯೇ ಇಂತಹ ಆಶೆ, ಬಯಕೆ ನಾವು ಕೂಡ ಹೊಂದಿದ್ದೇವೆ. This is where the first attitude for prayer goes wrong. ನೋಡ್ರಿ, ಈ ಸ್ಥಳದಲ್ಲಿಯೇ, ಈ ಪರಿಸ್ಥಿತಿಯಲ್ಲಿಯೇ ಪ್ರಾರ್ಥನೆಯ ಕುರಿತಾದಂತ ಮೊಟ್ಟ ಮೊದಲ ನಡವಳಿಕೆ ತಪ್ಪಾಗಿ ಹೋಗ್ಬಿಡ್ತದೆ. They pray not with a desire to be faithful, but a desire to be famous. ನೋಡ್ರಿ, ನಂಬಿಗಸ್ತರಾಗಿದ್ದು ಪ್ರಾರ್ಥಿಸೋದಕ್ಕಾಗಿ ಅವರು ಬಯಸ್ತಾ ಇಲ್ಲ, ಅವರು ಹೆಸರು ಗಳಿಸ್ಕೊಳ್ಳೋದಕ್ಕಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾರೆ. Throughout Christian life, we need to recognize that there is always a competition between being famous and being faithful. ನೋಡ್ರಿ, ಸಂಪೂರ್ಣ ಕ್ರೈಸ್ತತ್ವದಲ್ಲಿ ಪ್ರಾರಂಭದಿಂದ ನಾವು ನೋಡ್ತಾ ಇದ್ದೇವೆ, ಒಂದು ಏನಾಗಿದೆ ಅಂದ್ರೆ ಹೋರಾಟ, ಒಂದು ಸಂಪೂರ್ಣವಾದಂತ ಹೋರಾಟ ಪ್ರಾರಂಭ ಆಗಿದೆ. ಏನಂತಂದ್ರೆ ನಂಬಿಗಸ್ತಿಕೆ ಮಧ್ಯದಲ್ಲಿ, ಹೆಸರು ಗಳಿಸ್ಕೊಳ್ಬೇಕನ್ನುವಂಥದ್ರ ಮಧ್ಯದಲ್ಲಿ. People are more afraid to lose their fame rather than to lose their faithfulness. ನೋಡ್ರಿ, ಜನರು ಎಷ್ಟೋ ಭಯ ಪಡ್ತಾ ಇದ್ದಾರೆ. ಅದಕ್ಕಾಗಿ ಅಂದ್ರೆ ತಮ್ಮ ನಂಬಿಗಸ್ತಿಕೆಗಾಗಿ ಅಲ್ಲ, ಆದರೆ ತಾವು ಹೆಸರು ಗಳಿಸ್ಕೊಂಡಿದ್ದು ಕಳೆದು ಹೋಗ್ತದೇನೋ ಅಂತ ಅನ್ನೋದರಲ್ಲಿ ಭಯ ಪಡ್ತಾ ಇದ್ದಾರೆ. Now suppose you have a discipline of prayer. ನಿನಗೆ ಪ್ರಾರ್ಥನೆಯ ಒಂದು ಕ್ರಮ ಪದ್ಧತಿ ಇದೆ, ನೀವು ಹೊಂದಿದ್ದೆ ಅನ್ಕೋ.
that you come to the house of God every Tuesday to prayer, and you definitely pray in the church. ನೀನು ಪ್ರತಿ ಮಂಗಳವಾರ ಸಭೆಗೆ ಬಂದು ಸಭೆಯ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಖಚಿತವಾಗಿ ಪ್ರಾರ್ಥನೆ ಮಾಡುವಂತ ಪದ್ಧತಿ ಕ್ರಮನೆ ಹೊಂದಿದ್ದೆ ಅಂದುಕೋ. Now you are at home and you are hearing the message over the phone. ನೀನು ಮನೆಯಲ್ಲಿ ಈಗ ಇದ್ದಿ, ನಿನ್ನ ಮೊಬೈಲ್ ಫೋನ್ ಮುಖಾಂತರವಾಗಿ ವಾಕ್ಯನೇ ಕೇಳ್ತಾ ಇದ್ದೆ. Now, is there any difference between the prayer that you used to pray in the church when everybody is there, and is there any difference in prayer when you are just praying with your family at home? ನೀನು ಎಲ್ಲರೊಂದಿಗೆ ಸಭೆಯಲ್ಲಿ ಸೇರಿ ಮಾಡುವಂತ ಪ್ರಾರ್ಥನೆಗೂ ಮತ್ತೆ ಈಗ ಕುಟುಂಬಸ್ಥರೊಂದಿಗೆ ಸೇರಿ ಮಾಡುವಂತ ಪ್ರಾರ್ಥನೆಗೂ ಯಾವುದೇ ವ್ಯತ್ಯಾಸ ನಿನ್ನಲ್ಲಿ ಕಾಣ ಬರ್ತಾ ಇದೆಯಾ? Is there any difference in the attitude of how you sit in the house of God to hear the word of God? ದೇವರ ಮನೆಯಲ್ಲಿ ಕೂತುಕೊಂಡು ವಾಕ್ಯ ಕೇಳುವಂತ ಆ ನಿನ್ನ ಸ್ವಭಾವಕ್ಕೂ ಕೂಡ ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆನಾ? And the way you hear the message in your own home with your phone on. ನಿನ್ನ ಮನೆಯಲ್ಲಿ ಫೋನ್ ಪ್ರಾರಂಭವಾಗಿದ್ದು ಫೋನ್ ಮುಖಾಂತರ ವಾಕ್ಯ ಕೇಳುವಂತ ಸಂದರ್ಭದಲ್ಲಿಯೂ ಕೂಡ ಇನ್ನು ಕೇಳುವಂತ ವಾಕ್ಯಕ್ಕೆ ಯಾವುದಾದ್ರೂ ವ್ಯತ್ಯಾಸ ನೀನು ತೋರ್ತಾ ಇದ್ದೀಯಾ? What's the kind of attitude? Is it the same kind of attitude that you sit and that you hear with diligence the word of God at church and at home? ಮನೆಯಲ್ಲಿ ಸಭೆಯಲ್ಲಿ ಎರಡೂ ಸ್ಥಳದಲ್ಲಿ ಕೂತುಕೊಂಡು ಕೇಳುವಂತ ವಾಕ್ಯದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಯಥಾರ್ಥವಾಗಿ ಅದೇ ಸ್ವಭಾವದಿಂದ ನೀನು ನಡವಳಿಕೆ ಹೊಂದಿದವನಾಗಿದ್ದೀಯಾ? If your answer is no, if you say, when I come to the house of God, I'm very careful, very diligent, I sit very carefully and I hear very attentively, but at home I'm very casual and very cool. ನಾನು ಮನೆಯಲ್ಲಿದ್ದಾಗ ಮತ್ತೆ ವಾಕ್ಯ ಕೇಳುವಂತ ಸಮಯ ಮತ್ತೆ ಸಭೆಯಲ್ಲಿ ಸೇರಿ ಕೇಳುವಂತ ವಾಕ್ಯ ಸಮಯಕ್ಕೆ ಬಹಳ ವ್ಯತ್ಯಾಸ ಇದೆ. ನಾನು ಎರಡು ಮನೆಯಲ್ಲಿದ್ದಾಗ ಸಾಮಾನ್ಯವಾಗಿ ಯಥಾಸ್ಥಿತಿಯಲ್ಲಿದ್ದು ಸಭೆಯಲ್ಲಿದ್ದಾಗ ಒಂದು ಸೌಮ್ಯ ಭಾವದಿಂದ ನಾನು ವಾಕ್ಯ ಕೇಳ್ತಾ ಇದ್ದೀನಿ ಅನ್ನುವಂತ ಮನೋಭಾವದಿಂದ ಹತ್ರ ಇದ್ರೆ, then that means we also belong to this category of people who love to stand and pray. ಒಂದು ವೇಳೆ ಇಂಥ ದ್ವಂದ್ವ ಸ್ವಭಾವ, ಎರಡು ಸ್ವಭಾವನ ಹೊಂದಿದ್ದೇ ಆಗಿದ್ದೇ ಆದರೆ ಈ ಜನರ ಪರಿಸ್ಥಿತಿಯಲ್ಲಿ ನಾವು ಕೂಡ ಈ ಸಭಾ ಮಂದಿರದಲ್ಲಿ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡುವಂತ ಬಯಕೆಯುಳ್ಳವರ ಸ್ಥಿತಿಯಲ್ಲಿ ನಾವು ಇದ್ದೇವೆ. That means what God is trying to say here is He honors the faithfulness in prayer, not the fear of men in prayer. ಹೇಳುವಂತ ಮಾತೇನಂತಂದ್ರೆ, ಪ್ರಾರ್ಥನೆಯಲ್ಲಿ ನಾವು ಹೊಂದಿರುವಂತ ನಂಬಿಗಸ್ತಿಕೆಯನ್ನು ಕರ್ತನು ಗೌರವಿಸುವನಾಗಿದ್ದಾನೆ ಹೊರತು ನಾವು ಜನರಿಗೆ ಭಯಪಟ್ಟು ಮಾಡುವಂತ ಪ್ರಾರ್ಥನೆಯಲ್ಲಿ ಅಲ್ಲ. It is your desire to be faithful that is more important to God rather than your desire to be famous. ಕರ್ತನಿಗೆ ನಂಬಿಗಸ್ತನಾಗಿರುವಂತದ್ರಲ್ಲಿ ನೀನು ಹೆಚ್ಚಾದ ಬಯಕೆ ಹೊಂದಿದವನಾಗಿರಬೇಕೇ ಹೊರತು ನೀನು ಹೆಸರು ಗಳಿಸ್ಕೊಳ್ಳುವಂತ ವಿಷಯದಲ್ಲಿ ಹೆಚ್ಚಾದಂತ ಬಯಕೆ ಉಳ್ಳವನಾಗಿರಬಾರದು. And if there is somebody who has this kind of interest, like when I am in the church, when people are watching around me, or when I'm being exposed, then I am more serious about spiritual life. ಒಬ್ಬ ವ್ಯಕ್ತಿ ಈ ರೀತಿಯಾಗಿ ನಾನು ಸಭೆಯಲ್ಲಿದ್ದಾಗ ಎಲ್ಲರೂ ನನಗೆ ನೋಡ್ತಾ ಇರುವಂತ ಸಮಯದಲ್ಲಿ ನನ್ನ ಆತ್ಮೀಯ ಸ್ವಭಾವ ಹೆಚ್ಚಾಗಿ ಹೊರ ತೋರ್ಪಡಿಸಿ ನನ್ನ ಆತ್ಮೀಯ ಜೀವಿತದ ಕುರಿತು ಬಹು ಗಾಂಭೀರ್ಯ ಉಳ್ಳವನಾಗಿದ್ದೇನೆ ಅಂತೇಳಿ ಅಂದುಕೊಳ್ಳುವಂತ ವ್ಯಕ್ತಿ. But when everything is when there is nobody around me, then I go down, I am cool, I'm casual, and many times I even miss out to pray. ಅನೇಕ ಸಾರಿ ಮತ್ತೆ ಜನರು ನನಗೆ ನೋಡದೇ ಇರುವಂತ ಸಮಯದಲ್ಲಿ, ನಾನು ಒಬ್ಬಂಟಿಗನಾಗಿ ಇರುವಂತ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಕೆಲವು ಸಾರಿ ಪ್ರಾರ್ಥನೆಯನ್ನು ಕೂಡ ನಾನು ತಪ್ಪಿ ಹೋಗುವಂತವನಾಗಿದ್ದೇನೆ ಅನ್ನುವಂತ ವ್ಯಕ್ತಿ. Then that means that our attitude is wrong, and God says change your attitude in prayer. ಅದಕ್ಕಾಗಿ ಇಂಥ ಸ್ವಭಾವ ಹೊಂದಿರುವಂತ ವ್ಯಕ್ತಿಗೆ ದೇವರು ಹೇಳುವಂತ ಮಾತೇನಂತಂದ್ರೆ, ನಿನ್ನ ನಡವಳಿಕೆ ಸರಿಯಾಗಿಲ್ಲ, ಅದನ್ನು ನೀನು ಮಾರ್ಪಡಿಸಿಕೋ. What will happen if you have this attitude? ಇಂಥ ನಡವಳಿಕೆ ನೀನು ಹೊಂದಿದ್ರೆ ಏನು ಸಂಭವಿಸ್ತದೆ? Acts of the Apostles chapter 8. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ.
And verse 9, it says, now for some time a man named Simon had practiced sorcery in the city and amazed all the people of Samaria. He boasted that he was someone great. ಅಪೊಸ್ತಲರ ಕೃತ್ಯ 8ನೇ ವಚನದಲ್ಲಿ, ಆದರೆ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸಿಮೋನನೆಂಬ ಒಬ್ಬ ಮನುಷ್ಯನು ತಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದನು. So this man had been very famous and popular, and the next verse it says, great and low people, high people, everybody, they gave him their attention. ನೋಡ್ರಿ, ಈ ವ್ಯಕ್ತಿ ಒಬ್ಬ ಒಳ್ಳೆ ಹೆಸರುವಾಸಿ ಆದಂತವನು, ದೊಡ್ಡ ವ್ಯಕ್ತಿಯಾಗಿದ್ದು, ಮಹಾತ್ಮನೆನಿಸಿಕೊಳ್ಳುವಂತವನಾಗಿದ್ದನು. ಮತ್ತೆ ಅದೇ ಕೆಳಗಿನ ವಚನದಲ್ಲಿ 10ನೇ ವಚನದಲ್ಲಿ ನೋಡ್ತೇವೆ, ಚಿಕ್ಕವರು ದೊಡ್ಡವರು ಎಲ್ಲರೂ ಆತನ ಕುರಿತು ಬಹು ಜಾಗರೂಕತೆ, ಆತನ ಕುರಿತು ಗಮನ ಹೊಂದಿದ್ದರು ಅಂತೇಳಿ. So we see that this man got used to being popular and being famous. ಈ ವ್ಯಕ್ತಿ ಬಹು ಹೆಸರು ಗಳಿಸ್ಕೊಳ್ಬೇಕು, ತಾನು ಹೆಸರುವಾಸಿ ಆಗ್ಬೇಕಂತೇಳಿ ಆತನು ಇಷ್ಟಪಡ್ತಾ ಇದ್ದನು. And now this man, he believed and he was also baptized. ಈ ವ್ಯಕ್ತಿ ಕೂಡ ನಂಬಿದ್ದಾನೆ, ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾನೆ. And in verse 13 we can see that Simon himself believed and was baptized. 13ನೇ ವಚನದಲ್ಲಿ ಕೂಡ ನೋಡ್ತೇವೆ, ಸೀಮೋನನು ಕೂಡ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. But something happened after he was born again. ನೋಡ್ರಿ, ರಕ್ಷಣೆ ಹೊಂದಿದ ಮೇಲೆ ಆತನಿಗೆ ಏನೋ ಒಂದು ಆತನಲ್ಲಿ ಸಂಭವಿಸ್ತಾ ಇದೆ. Slowly he observed that people stopped giving him attention. He was not in the center of the attention of people. ಆತನ ತಿರುಗಿ ಜನ್ಮ ಹೊಂದಿದ ನಂತರ ಜನರು ಆತನಿಗೆ ಲಕ್ಷ್ಯ ಕೊಡ್ತಾ ಇಲ್ಲ, ಜನರ ಲಕ್ಷ್ಯಕ್ಕೆ ಆತನು ಕೇಂದ್ರ ಬಿಂದುವಾಗಿ ಕಾಣ್ತಾ ಇಲ್ಲ ಅನ್ನೋದು ಆತನು ಗಮನಿಸ್ತಾ ಇದ್ದಾನೆ. And now he wanted to do something. He wanted to take something spiritual. He wanted to take the spirit of the gift of the Holy Spirit God in order to draw people's attention. ನೋಡ್ರಿ, ಆತನಿಗೆ ಒಂದು ಮಾಡ್ಬೇಕಂತ ಹೇಳಿ ಬಯಸ್ತಾ ಇದ್ದಾನೆ. ಏನಂತಂದ್ರೆ, ದೇವರ ಆತ್ಮನ ವರ ಆತನು ಪಡ್ಕೊಂಡು ಜನರ ಲಕ್ಷ್ಯ, ಜನರ ಗಮನ ತನ್ನ ಕಡೆಗೆ ಆಕರ್ಷಿಸಿಕೊಳ್ಬೇಕಂತ ಹೇಳಿ ಆತ ಬಯಸ್ತಾ ಇದ್ದಾನೆ. His intention inside was somehow, even if it costs me something, I will give money, but I want to get this so that I can be the attention of people. ಆತನ ಅಂತರಂಗದಲ್ಲಿರುವಂತ ಉದ್ದೇಶ ಅದು ಏನಾಗಿದೆ ಅಂತಂದ್ರೆ, ನಾನು ಅದನ್ನು ಪಡ್ಕೊಳ್ಳೋದಕ್ಕಾಗಿ ಎಷ್ಟೇ ಕ್ರಯ ಸಲ್ಲಿಸೋದಕ್ಕೆ ಸಿದ್ಧ, ನಾನು ಎಷ್ಟು ಕೊಡೋದು ಕೂಡ ಸಿದ್ಧ, ಆದ್ರೆ ಜನರು ಮಾತ್ರ ನನಗೆ ಲಕ್ಷ್ಯ ಕೊಡಬೇಕು, ನನಗೆ ಕೇಂದ್ರ ಬಿಂದುವಾಗಿ ನೋಡ್ಬೇಕಂತ ಹೇಳಿ ಆತ ಬಯಸ್ತಾ ಇದ್ದಾನೆ. When he had this attitude of doing spiritual ministry for the attention of people, ಯಾವಾಗ ಈ ಆತ್ಮೀಯ ಸೇವೆ ಜನರ ಲಕ್ಷ್ಯ, ಜನರ ಗಮನ ತನ್ನ ಕಡೆಗೆ ಗಳಿಸ್ಕೊಳ್ಬೇಕನ್ನೋದಂತ ಉದ್ದೇಶದಿಂದ ಮಾಡೋದಕ್ಕಾಗಿ ಬಯಸಿದಾಗ, then we see Peter pronounces threefold judgment upon this man. ಅದಕ್ಕಾಗಿ ಪೇತ್ರನು ಈ ಮೂರಂತಸ್ತಿನ ತೀರ್ಪು ಆತನ ಮೇಲೆ ಪ್ರಕಟಿಸ್ತಾ ಇದ್ದಾನೆ. The first judgment is, you have no part in this ministry. ಮೊದಲನೆಯ ತೀರ್ಪು ಏನಂದ್ರೆ, ಈ ಸೇವೆಯಲ್ಲಿ ನಿನಗೆ ಪಾಲು ಇಲ್ಲ. 21st verse it says, no part in ministry. ಈ ಸೇವೆಯಲ್ಲಿ ನಿನಗೆ ಭಾಗ ಇಲ್ಲ. Secondly, in verse 22nd, he says that maybe, perhaps he may forgive you. There is no guarantee for forgiveness also. ನೋಡ್ರಿ, 22ನೇ ವಚನದಲ್ಲಿ ಬಹುಶಃ ಒಂದು ವೇಳೆ ನಿನಗೆ ಕ್ಷಮಿಸಿದ್ರು ಕ್ಷಮಿಸಬಹುದು, ಕ್ಷಮಾಪಣೆಯ ಖಚಿತತೆ ಇಲ್ಲ. And then in verse 23 we see, he says, you are not in sin, but you are a captive to sin. You are bound as a prisoner of sin. ಇಲ್ಲಿ ನೀನು ಪಾಪ ಮಾಡಿದ್ದಿ ಅಂತ ಹೇಳಿ ಹೇಳ್ತಾ ಇಲ್ಲ, ಪಾಪಿ ಆಗಿದ್ದಿ ಅಂತ ಹೇಳಿ ಹೇಳ್ತಾ ಇಲ್ಲ, ನೀನು ಪಾಪ ದುಷ್ಟತ್ವದಲ್ಲಿ ಬಂಧಿಸಲ್ಪಟ್ಟು ಸೆರೆಯಾಳಾಗಿದ್ದಿ ಅಂತ ಹೇಳಿ ಪ್ರಕಟಿಸ್ತಾ ಇದ್ದಾನೆ. He is talking this to a believer and a baptized person. ಪೇತ್ರನು ಒಬ್ಬ ವಿಶ್ವಾಸಿ ಅಂದ್ರೆ ನಂಬಿ ದೀಕ್ಷಾಸನ ತೆಗೆದುಕೊಂಡಂತ ವ್ಯಕ್ತಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. He says, just because more than faithfulness you give preference to being famous, ನೀನು ಕೇವಲ
ನಂಬಿಗಸ್ತಿಕೆಯನ್ನು ಬಿಟ್ಟು ಬಿಟ್ಟು ಹೆಸರು ಗಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಪ್ರಾಮುಖ್ಯತೆ ವಹಿಸಿದ್ದಕ್ಕಾಗಿ being famous has taken the place of faithfulness. ನಂಬಿಗಸ್ತಿಕೆಯ ಸ್ಥಳ ಹೆಸರು ಗಳಿಸ್ಕೊಳ್ಬೇಕನ್ನುವಂಥದ್ದು ತೆಗೆದುಕೊಂಡದ್ದಕ್ಕಾಗಿ Faithfulness has become less important than being famous. ನಂಬಿಗಸ್ತಿಕೆ ಅನ್ನುವಂಥದ್ದು ಹೆಸರು ಗಳಿಸಿಕೊಳ್ಳೋದಕ್ಕಿಂತ ಕಡಿಮೆ ಆಗಿರುವಂತಹ ಪ್ರಾಮುಖ್ಯತೆ ಹೊಂದಿರುವಂತದ್ರಲ್ಲಿ By this you show that you don't love prayer, but you love the fame that comes because of prayer. ಇದರ ನಿಮಿತ್ತವಾಗಿ ಇಲ್ಲಿ ಅರ್ಥವಾಗುವಂತ ವಿಷಯವೇನೆಂದರೆ, ನೀನು ಪ್ರಾರ್ಥನೆ ಮಾಡೋದಕ್ಕಾಗಿ ಇಷ್ಟಪಡ್ತಾ ಇಲ್ಲ, ಪ್ರಾರ್ಥನೆ ಮಾಡೋದನ್ನು ಪ್ರೀತಿಸ್ತಾ ಇಲ್ಲ, ಪ್ರಾರ್ಥನೆ ಮಾಡಿದ ನಂತರ ಬರುವಂತ ಹೆಸರು ಗಳಿಸುವಿಕೆ, ಆ ಫೇಮ್ ಅನ್ನುವಂಥದ್ದನ್ನು ಪ್ರೀತಿಸ್ತಾ ಇದ್ದಿ. You don't like praying, but you love to be seen praying. ನೀನು ಪ್ರಾರ್ಥನೆ ಮಾಡೋದಕ್ಕಾಗಿ ನೀನು ಇಷ್ಟಪಡ್ತಾ ಇಲ್ಲ, ನೀನು ಪ್ರಾರ್ಥಿಸುತ್ತಾ ಇದ್ದೀ ಅಂತ ಹೇಳಿ ತೋರಿಸಿಕೊಳ್ಳುವುದನ್ನು ನೀನು ಇಷ್ಟಪಡ್ತಾ ಇದ್ದಿ. You don't want to grab the attention of God in prayer, but you want to grab the attention of the people in the act of praying. ನೀನು ಪ್ರಾರ್ಥನೆ ಮುಖಾಂತರವಾಗಿ ದೇವರ ಲಕ್ಷ್ಯ, ದೇವರ ಗಮನ ನಿನ್ನ ಕಡೆಗೆ ಸೆಳೆಯಬೇಕಂತೇಳಿ ನಿನಗೆ ಇಷ್ಟ ಇಲ್ಲ. ಆದರೆ ಪ್ರಾರ್ಥನೆಯ ಈ ಕ್ರಿಯೆ ಮುಖಾಂತರವಾಗಿ ಜನರ ಗಮನ, ಜನರ ಲಕ್ಷ್ಯ ನಿನ್ನ ಕಡೆಗೆ ಸೆಳೆಯಬೇಕು, ಆಕರ್ಷಿಸಬೇಕಂತ ಇಷ್ಟಪಡ್ತಾ ಇದ್ದಿ. For all such kinds of prayers, we see that Peter is pronouncing 3 judgments. ಈ ತರದ ಎಲ್ಲಾ ಪ್ರಾರ್ಥನೆಗಳ ಮೇಲೆ ಪೇತ್ರನು ತೀರ್ಪು ಪ್ರಕಟಿಸ್ತಾ ಇದ್ದಾನೆ. He says, you have no part in ministry. ಆತ ಹೇಳ್ತಾ ಇದ್ದಾನೆ, ಈ ಸೇವೆಯಲ್ಲಿ ನನಗೆ ಭಾಗ ಇಲ್ಲ. There is no guarantee also that your life can be repaired. ಮತ್ತೆ ನಿನ್ನ ಜೀವಿತ ಸರಿಪಡಿಸಲ್ಪಡುತ್ತದೆ ಅನ್ನುವಂಥದ್ದಕ್ಕೆ ಯಾವ ಖಚಿತತೆ ಇಲ್ಲ. And you are not sinning, but you are a captive to sin. ನೀನು ಪಾಪ ಮಾಡ್ತಾ ಇಲ್ಲ, ಆದರೆ ಪಾಪದಲ್ಲಿ ಬಂಧಿಸಲ್ಪಟ್ಟು ಸೆರೆಯಾಳಾಗಿದ್ದಿ. Maybe even in our lives, we give more importance to the fame of praying rather than to the faithfulness of prayer. ಬಹುಶಃ ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆಯಲ್ಲಿ ನಂಬಿಗಸ್ತಿಕೆಯ ಕುರಿತು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡದೆ, ಪ್ರಾರ್ಥನೆಯ ಮುಖಾಂತರ ಬರುವ ಕೀರ್ತಿ, ಮಾನ, ಹೆಸರು ಗಳಿಸಿಕೊಳ್ಳುವುದಕ್ಕಾಗಿ ನಾವು ಹೆಚ್ಚಾದ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೋ ಏನೋ. These people forgot that prayer is not a responsibility that the church gives upon you, but rather it is a responsibility that God keeps upon you. ಈ ಜನರು ಮರೆತು ಹೋಗಿದ್ದಾರೆ. ಏನಂತ ಹೇಳಂದ್ರೆ, ಈ ಪ್ರಾರ್ಥನೆ ಅನ್ನುವಂಥದ್ದು ದೇವರು ನಿಮ್ಮ ಮೇಲೆ ಕೊಟ್ಟಿರುವಂತಹ ಬಾಧ್ಯತೆ ಅಂತ ಹೇಳಿ ಮರೆತು ಹೋಗಿ, ಜನರು ನಮಗೆ ನೇಮಿಸಿದ್ದಾರೆ, ಬಾಧ್ಯತೆ ವಹಿಸಿದ್ದಾರೆ ಅನ್ನುವಂಥದ್ದನ್ನು ಅವರು ಲಕ್ಷ್ಯ ಕೊಡ್ತಾ ಇದ್ದಾರೆ. These people forgot that prayer is about grabbing the attention of God and keeping God in the center, but they gave importance to they being in the center and getting the attention of people. ಈ ಜನರು ಮರೆತು ಹೋಗಿದ್ದಾರೆ, ಪ್ರಾರ್ಥನೆಯ ಮುಖಾಂತರವಾಗಿ ದೇವರ ಗಮನ, ದೇವರ ಲಕ್ಷ್ಯ ಸೆಳೆಬೇಕು, ಆಕರ್ಷಿಸಬೇಕಂತೇಳಿ. ಆದರೆ ಇವರು ಪ್ರಾರ್ಥನೆಯ ಮುಖಾಂತರ ಜನರ ಗಮನ, ಲಕ್ಷ್ಯ ತಮ್ಮ ಕಡೆಗೆ ಸೆಳೆಕೊಳ್ಬೇಕು, ಆಕರ್ಷಿಸಿಕೊಳ್ಬೇಕಂತೇಳಿ ಇಷ್ಟಪಡ್ತಾ ಇದ್ದಾರೆ. And they forgot that their faithfulness is rewarded, but their fame one day will disappear. ಅವರು ಮರೆತು ಹೋಗಿದ್ದಾರೆ, ಅವರ ನಂಬಿಗಸ್ತಿಕೆಗೆ ಬಹುಮಾನವಿದೆ, ಆದರೆ ಅವರ ಕೀರ್ತಿ, ಘನ, ಮಾನ ಒಂದಿನ ಬಾಡಿ ಹೋಗ್ತದೆ ಅನ್ನುವಂಥದ್ದು ಮರೆತು ಹೋಗಿದ್ದಾರೆ. They forgot that the faithfulness of prayer has an eternal reward, but the fame of praying has a very temporary reward. ತಾವು ಮಾಡುವಂತ ಪ್ರಾರ್ಥನೆಯ ನಂಬಿಗಸ್ತಿಕೆಯಿಂದ ಮಾಡುವಂತ ಪ್ರಾರ್ಥನೆಗೆ ನಿತ್ಯತ್ವದ ಬಹುಮಾನ ಬೆಲೆ ಇರುವುದು ಮರೆತು ಹೋಗಿ, ಅವರು ತಾತ್ಕಾಲಿಕವಾದಂತ ಬಹುಮಾನ
ತಮ್ಮ ಘನತೆ ಗೌರವದ ನಿಮಿತ್ತವಾಗಿ ಬರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಇದ್ದಾರೆ. May the Holy Spirit God grant us grace. ಪರಿಶುದ್ಧಾತ್ಮ ದೇವರು ನಮಗೆ ದಯೆ ಕೃಪೆ ನಮ್ಗೆ ಅನುಗ್ರಹಿಸಲಿ. That we give more importance to faithfulness rather than to the fame of praying. ನಾವು ನಂಬಿಗಸ್ತಿಕೆಗೆ ಅತಿ ಹೆಚ್ಚಾದ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಬಿಟ್ಟು ಹೆಸರು ಗಳಿಸಿಕೊಳ್ಳೋದಕ್ಕಾಗಿ ಕಡಿಮೆ ನಾವು ಪ್ರಾಮುಖ್ಯತೆ ಕೊಡುವಂತೆ ಮಾಡಲಿ. It is not our nature. Only the Holy Spirit God can give us. ಇದು ನಮ್ಮ ಸ್ವಭಾವ ಅಲ್ಲ, ಕೇವಲ ಪರಿಶುದ್ಧಾತ್ಮ ದೇವರು ಮಾತ್ರ ಇದು ನಮಗೆ ಕೊಡಬೇಕು. Only the Holy Spirit God can give us. ಕೇವಲ ಪರಿಶುದ್ಧಾತ್ಮ ದೇವರು ಮಾತ್ರವೇ ಕೊಡಬೇಕು. So pray with all your heart, pray with seriousness, pray with real desire that Lord, I should not love standing in the synagogue, but I should love praying wherever I am. ಅದಕ್ಕಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಆಸಕ್ತಿಯಿಂದ, ಪೂರ್ಣ ಖಚಿತತೆಯಿಂದ, ಪೂರ್ಣ ಪವಿತ್ರಾತ್ಮನ ಸಹಾಯದಿಂದ ಪ್ರಾರ್ಥನೆ ಮಾಡು. ಏನಂತ ಹೇಳಿದ್ರೆ, ಕರ್ತನೇ, ನನ್ನ ಸಭಾ ಮಂದಿರದಲ್ಲಿ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡೋದು ಇಷ್ಟಪಡೋದಿಲ್ಲ, ಆದರೆ ನಾನು ಎಲ್ಲಿ ಇದ್ದರೂ ಕೂಡ ಪ್ರಾರ್ಥನೆ ಮಾಡಲು ನಾನು ಬಯಸುತ್ತೇನೆ ತಂದೆ. May the Lord bless this word. ಕರ್ತನೇ, ಈ ವಾಕ್ಯ ನಮಗೆ ಆಶೀರ್ವಾದದಾಯಕವಾಗಿ ಮಾಡಲಿ. Let us pray. ಪ್ರಾರ್ಥನೆ ಮಾಡೋಣ. Brother Devanand will pray. ಪರಿಶುದ್ಧ ತಂದೆ, ಪ್ರೀತಿಯುಳ್ಳಂತ ಸ್ವಾಮಿ, ಜೀವಳಂತ ದೇವರು, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಅವತ್ತನೇ ದೇವ, ನಿಜವಾದಂತ ಪ್ರಾರ್ಥನೆಯ ನಡಾವಳಿ ನಮ್ಮಲ್ಲಿ ಯಾವ ರೀತಿಯಾಗಿರ್ಬೇಕು ಅನ್ನೋದು ನಿನ್ನ ವಾಕ್ಯದ ಬೆಳಕಿನಲ್ಲಿ ನಮ್ಮ ಪ್ರಾರ್ಥನೆಯ ಜೀವಿತದ ಮೇಲೆ ಚೆಲ್ಲಿದ್ದಕ್ಕಾಗಿ ಸ್ತೋತ್ರ. ಅವತ್ತನೇ ದೇವ, ಪ್ರಾರ್ಥನೆಯಲ್ಲಿ ನಂಬಿಕಸ್ತಿಕೆ, ಪ್ರಾರ್ಥನೆಯಲ್ಲಿ ನಿನ್ನ ಗಮನ ಸೆಳೆಯುವಂಥದ್ದು ಅಷ್ಟೇ ಅಲ್ಲ, ಪ್ರಾರ್ಥನೆಯ ಮುಖಾಂತರವಾಗಿ ಆ ನಿತ್ಯತ್ವದ ಬಹುಮಾನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸ್ರಿ. ತಾತ್ಕಾಲಿಕವಾದಂತ ವಿಷಯಗಳಿಂದ ನಮ್ಮನ್ನು ದೂರ ಮಾಡ್ರಿ. ಅಥವಾ ಜನರ ಗಮನ ಸೆಳೆಯೋದು ನಮ್ಮಿಂದ ಸಂಪೂರ್ಣವಾಗಿ ದೂರವಾಗಿರ್ಲಿ. ಅವತ್ತನೇ ದೇವ, ಪ್ರಾರ್ಥನೆ ಅನ್ನುವಂಥದ್ದು ನೀವು ನಮ್ಮ ಮೇಲೆ ಕೊಟ್ಟಿರುವಂತ ಭಾರ, ಬಾಧ್ಯತೆ ಅನ್ನುವಂಥದ್ದನ್ನು ಸದಾ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಎಲ್ಲೇ ಇದ್ದರೂ ಕೂಡ ಪ್ರಾರ್ಥನೆಯ ಅವತ್ತನೇ ದೇವ ಮನೋಭಾವನದಿಂದ ಜೀವಿಸೋದಕ್ಕಾಗಿ ಸಹಾಯ ಮಾಡು. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಬಿತ್ತಲ್ಪಟ್ಟಂತ ವಾಕ್ಯ ದುಷ್ಟವನ್ನು ತೆಗೆದುಕೊಂಡು ಹೋಗದೆ ದೇವ, ಪ್ರಾರ್ಥನೆಯಲ್ಲಿ ನಿಜವಾದಂತ ರೀತಿಯಲ್ಲಿ ನಡೆಸ್ತೀರಿ ಅಂತ ಹೇಳಿ ನಂಬಿ ನನ್ನನ್ನು ನಾನು ತಗ್ಗಿಸಿಕೊಂಡು ನಿನ್ನ ನಾಮ ಹೆಚ್ಚಿಸಿ ಕೃತಜ್ಞತೆ ಸ್ತುತಿ ಸ್ತೋತ್ರಗಳೊಂದಿಗೆ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಬೇಡಿದ್ದೇವೆ ತಂದೆ. ಆಮೆನ್. Amen. Now may the grace of God the Father, the love of Jesus Christ, his precious Son, and the eternal communion of the Holy Spirit rest and abide with all of us, both now and forevermore. Amen. Amen. Continue to pray for the ministry of the church, that in the coming days, as the Lord grants grace, we might also open up for the evening weekly meetings. ಸತತವಾಗಿ ಈ ಸೇವೆಗಾಗಿ ಪ್ರಾರ್ಥನೆಯಲ್ಲಿರಿ. ದೇವರು ತನ್ನ ಚಿತ್ತ, ತನ್ನ ಕೃಪೆ, ತನ್ನ ದಯೆ ತೋರಿಸುವುದರಿಂದ ನಾವು ಈ ರೀತಿಯಾಗಿ ಸಾಯಂಕಾಲ ಸಭೆಯ ಕೂಟಗಳಲ್ಲಿ ಸೇರಿ ಬರೋದಕ್ಕಾಗಿ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ. And as of now, on Sundays, only on the Lord's Day, we will have worship. And please, the time that has been informed to you, the times will remain unchanged. So please come in your allotted times. ಮತ್ತೆ ಇಲ್ಲಿಯವರೆಗೆ ನಡೆದ ಪ್ರಕಾರ ಕರ್ತನ ದಿನದಂದು ನಾವು ಆರಾಧನೆಗಾಗಿ ಸಭೆಯಲ್ಲಿ ಸೇರಿ ಬರ್ತಾ ಇದ್ದೇವೆ. ದಯಮಾಡಿ ನಿಮಗೆ ಒಪ್ಪಿಸಿಕೊಟ್ಟಂತ, ನಿಮಗೆ ಕೇಟಾಯಿಸಿರುವಂತ ಆ ಸಮಯದಲ್ಲಿಯೇ ದಯಮಾಡಿ ಆ ಸಮಯವನ್ನು ಪರಿಪಾಲಿಸುತ್ತಾ ನೀವು ಸಭೆಗೆ ಬರಬೇಕಾಗಿ ಮನವಿ ಮಾಡ್ತೇವೆ. May God bless you and keep you safe. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಸುರಕ್ಷಿತವಾಗಿಡಲಿ. Praise the Lord. Praise the Lord.